ನಮಸ್ಕಾರ ಅಣ್ಣ, ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಕೆಂಪೇಗೌಡರು ಕಟ್ಟಿರುವಂಥ ನಾಡು. ಅದು ಬಜೆಟ್ ಟ್ರಾವೆಲ್. 80 ರೂಪಾಯಲ್ಲಿ BMTC ಬಸ್ಸಲ್ಲಿ 1 ಡೇ ಪಾಸ್ ತಗೊಂಡ್ರೆ ನೀವು ಬೆಂಗಳೂರನ್ನ 24 ಅವರ್ಸಲ್ಲಿ ನೋಡ್ಬೋದಾಗಿದೆ. ಸೊ ಬನ್ನಿ ಹೋಗೋಣ ಬೆಂಗಳೂರಿಗೆ. ವೆಲ್ಕಮ್. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬಸ್ ಬಂದಿಲ್ಲ. ಬಸ್ ಬಂದಿದ ತಕ್ಷಣ ಹತ್ಕೊಂಡು ಹೋಗೋದೆ. ಬೆಂಗಳೂರು ಅಂದಿದ ತಕ್ಷಣನೇ ನಮ್ ಫಸ್ಟ್ ಜ್ಞಾಪಕ ಬರೋದೇ ವಿಧಾನಸೌಧ. ಸೊ ವಿಧಾನಸೌಧಕ್ಕೆ ಬಂದಿದೀವಿ. ಈ ವಿಧಾನಸೌಧ ನಮ್ ಬೆಂಗಳೂರಿಗೆ ಹೆಂಗೆ ಅಂದ್ರೆ ಹೈದರಾಬಾದ್ಗೆ ಚಾರ್ಮಿನಾರ್ ಇದ್ದಂಗೆ, ಡೆಲ್ಲಿಗೆ ಇಂಡಿಯಾ ಗೇಟ್ ಇದ್ದಂಗೆ, ಮುಂಬೈಗೆ ಗೇಟ್ ವೇ ಆಫ್ ಇಂಡಿಯಾ ಇದ್ದಂಗೆ, ಅದೇ ತರ ನಮ್ ಬೆಂಗಳೂರು ಅಂದಿದ ತಕ್ಷಣ ನಮ್ಗೆ ಗುರ್ತಾಗೋದೆ ವಿಧಾನಸೌಧ. ಈ ವಿಧಾನಸೌಧ ಮೆಟ್ಲ ಮೇಲೇನೆ ನಮ್ಮ ಕರ್ನಾಟಕ ರತ್ನ ಆದಂಥ ಅಪ್ಪು ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದು. ಮತ್ತು ಈ ಮೆಟ್ಲ ಮೇಲೇನೆ RCBಯ ವಿನ್ನಿಂಗ್ ಮೂಮೆಂಟನ್ನು ಸೆಲೆಬ್ರೇಟ್ ಮಾಡಿದ್ದು. ನೋಡಿ, ಅದೇ ರೋಡಲ್ಲೇ ವಿನ್ನಿಂಗ್ ಮೂಮೆಂಟನ್ನು ಸೆಲೆಬ್ರೇಟ್ ಮಾಡಿದ್ದು. ಎಷ್ಟೊಂದು ಜನ ಸೇರಿದ್ದಂಥ ರೋಡ್ ಅದು. ಹಿಂದೆ ಕಾಣಿಸ್ತಾ ಇದೆ ಹೈಕೋರ್ಟ್. ವಿಧಾನಸೌಧನ ಮುಗಿಸ್ಕೊಂಡ್ವಿ. ವಿಧಾನಸೌಧ ಮುಗಿಸ್ಕೊಂಡಿದ ನಂತರ ನೀವಿಲ್ಲೇ ಬಸ್ ಸ್ಟಾಪ್ ಇದೆ. ಸೊ ವಿಧಾನಸೌಧ ಬಸ್ ಸ್ಟಾಪ್ ಇದೆ, ಅಲ್ಲಿ ನೀವು ಹತ್ಕೊಬಹುದು. ಬಸ್ ಹತ್ಕೊಂಡು ಬೇಕಾದ್ರೆ ಇನ್ನ ಸುತ್ತಮುತ್ತ ಇರೋ ಬೆಂಗಳೂರಲ್ಲಿ ಸುತ್ತಮುತ್ತ ಇರೋಂಥ ಪ್ಲೇಸ್ಗಳಿಗೆ ನೀವು ಪಾಸ್ ತಗೊಂಡಿರ್ತೀರಲ್ಲ, ಅದನ್ನ ತೋರಿಸ್ಕೊಂಡೇ ಹೋಗ್ಬೋದು. ಸೊ ನಾನು ಇಲ್ಲಿಂದ ವಾಕಿಂಗ್ ಡಿಸ್ಟೆನ್ಸ್. ಸೊ ಮೆಜೆಸ್ಟಿಕ್ಗೂ ಹೋಗ್ಬೋದು, ಮಾರ್ಕೆಟ್ಗೂ ಹೋಗ್ಬೋದು. ಸೊ ನಾನು ಇವಾಗ ಮಾರ್ಕೆಟ್, ಫುಟ್ಪಾತು, ರೋಡು ಎಲ್ಲ ಖಾಲಿ ಐತೆ. ಏನು ಕೇಳಿ, ಈ ಗಣೇಶನ ಹಬ್ಬ ಆಗಿರೋದ್ರಿಂದ ಯಾರು ಈಚೆಗೆ ಬಂದಿಲ್ಲ, ಎಲ್ಲ ಹಬ್ಬ ಮಾಡ್ಕೊಂಡಿದ್ದೋಗ್ಬಿಟ್ಟವ್ರೆ. ಇಂಥ ಟೈಮಲ್ಲಿ ಈಚೆ ಬಂದು ಬ್ಲಾಗ್ ಮಾಡಿದ್ರೆ ಫುಲ್ ಈಸಿ ಇರ್ತದೆ. ಬನ್ನಿ ಹೋಗೋಣ KR ಮಾರ್ಕೆಟ್ಗೆ. KR ಮಾರ್ಕೆಟಲ್ಲಿ ಇರೋದು ಮಜಾ. ಜನ ಹೆಂಗ್ ನೋಡ್ತಾರೋ. ನೀವು ವಿಧಾನಸೌಧ ಇಂದ ಸ್ಟ್ರೈಟ್ ಒಂದೇ ರೋಡು ಅವೆನ್ಯೂ ರೋಡ್ಗೆ ಹೋಗುತ್ತೆ. ಅವೆನ್ಯೂ ರೋಡಿಂದ ಒಂದೇ ರೋಡು ಡೈರೆಕ್ಟ್ KR ಮಾರ್ಕೆಟು. ರೈಟ್ ತಗೊಂಡ್ರೆ ನಿಮ್ಗೆ ಸಿಗುತ್ತೆ ಮೆಜೆಸ್ಟಿಕ್. ಯಾರಾದ್ರೂ ಬೆಂಗಳೂರಿಗೆ ಹೊಸ್ದಾಗಿ ಬಂದ್ರೆ ಭಯ ಬೀಳಕ್ ಹೋಗ್ಬೇಡಿ. ಬೆಂಗಳೂರ್ನ ಹೆಂಗ್ ನೋಡೋದು, ಏನು ಎತ್ತ ಅಂತ. ಸೊ ನಿಮ್ಮ ಹತ್ರ ಜಸ್ಟ್ 80 ರೂಪಾಯಿ ಇದ್ರೆ ಸಾಕು. ಬೆಂಗಳೂರನ್ನ ನೀವೇ ನಿಮ್ಮ ಫೋನ್ ಮುಖಾಂತರ, ನಿಮ್ಮ ಕಣ್ಣಿನ ಮುಖಾಂತರ ನೋಡ್ಬೋದು. ಏನಿಲ್ಲ, 80 ರೂಪಾಯಿಗೆ ಇದೊಂದು BMTCಯಲ್ಲಿ ಡೇ ಪಾಸ್ ಅಂತ ತಗೊಳ್ಳಿ. ನೀವು ತಗೊಂಡಿದ್ದ ಟೈಮಿಂದ ರಾತ್ರಿ 24 ಗಂಟೆವರೆಗೂ, ರಾತ್ರಿ 12 ಗಂಟೆ ಮುಗಿಯೋ ತನಕ ನೀವು ಬೆಂಗಳೂರಲ್ಲಿ ಎಲ್ಲರೂ ಸುತ್ತಾಡ್ಬೋದು. ಇರೋಂಥದ್ದು ಸಿಟಿ ಸಿವಿಲ್ ಕೋರ್ಟು. ಇವತ್ತು ರಜಾ ಆಗಿರೋದ್ರಿಂದ ಯಾರು ಜನ ಇಲ್ಲ. ಈ ಅವೆನ್ಯೂ ರೋಡ್ ಏನಕ್ಕೆ ಫೇಮಸ್ ಅಂದ್ರೆ ಇಲ್ಲಿ LKG ಇಂದ IAS IPS ವರೆಗೂ ಬುಕ್ಸ್ ಸಿಗುತ್ತೆ. ಸೊ ಓದೋರು ಓದಿ. ಸೊ ಗುರು, ನಾನು ಈ ಅವೆನ್ಯೂ ರೋಡ್ ಇಂದ ಚಿಕ್ಕಪೇಟೆಗೆ ನಡ್ಕೊಂಡು ಹೋಗ್ತಾ ಇರೋ ದಾರಿಯಲ್ಲಿ ಇವತ್ತು ಗಣೇಶನ ಹಬ್ಬ ಆಗಿರುವುದರಿಂದ ಜನರು, ಭಕ್ತಾದಿಗಳು ಕರೆದು ಊಟ ಕೊಡ್ತಾವ್ರೆ. ಅದು ಏನೇನ್ ಕೊಟ್ರು ನೋಡಿ. ಕರ್ಜಿಕಾಯಿ ಒಂದು ಕೊಟ್ಟವ್ರೆ, ತರ ಬಿಸಿ ಬೇಳೆ ಬಾತ್, ಕರ್ನಾಟಕದ ಸ್ಪೆಷಲ್ ಬಿಸಿ ಬೇಳೆ ಬಾತ್. ಗುರು ಬಿಸಿ ಬೇಳೆ ಬಾತ್ ಮೇಲೆ ಖಾರ ಬೂಂದಿ ಸಹ ಹಾಕೊಟ್ಟವ್ರೆ. 1 ಸ್ಪೂನ್ ಕೊಟ್ಟವ್ರೆ, ಕುಡಿಯಕ್ ನೀರು ಕೊಟ್ಟವ್ರೆ. ಇನ್ನೇನ್ ಬೇಕು ಗುರು ಹೇಳಿ ಬೆಂಗಳೂರಲ್ಲಿ ಬದುಕಕ್ಕೆ? ಫ್ಲವರ್ ಮಾರ್ಕೆಟ್ಗೆ ಬಂದಿದ್ದೀನಿ, ಹೂವಿನ ಮಾರ್ಕೆಟ್. ಹೊರಗಡೆ ಜಾಸ್ತಿ ಮಾತಾಡಕ್ಕಾಗಿಲ್ಲ. ಹೂವಿನ ಮಾರ್ಕೆಟಲ್ಲಿ ಎಲ್ಲ ನನ್ನೇ ನೋಡ್ತಾ ಇದ್ರು. ಗುರು, ತಿನ್ನೋದಕ್ಕೆ ಸೌತೆಕಾಯಿ ತಗೊಂಡೆ. 20 ರೂಪಾಯಿ ಮಿಕ್ಕಿತ್ತಲ್ಲ, 100 ರೂಪಾಯಲ್ಲಿ 80 ರೂಪಾಯಿ ಅಲ್ಲ ಡೇ ಪಾಸು. ಇನ್ನು 20 ರೂಪಾಯಿಗೆ ಸೌತೆಕಾಯಿ. ಇವಾಗ ನಾವು ಹೃದಯ ಭಾಗದ ಬೆಂಗಳೂರಿಗೆ ಬಂದಿದ್ದೀವಿ. ಇದು ಒಂಥರ ಬೆಂಗಳೂರಿಗೆ ಹಾರ್ಟ್ ಇದ್ದಂಗೆ. ಯಾವ್ದು ಹೇಳಿ, ಮೆಜೆಸ್ಟಿಕ್. ಹಿಂದೆ ಕಾಣಿಸ್ತಾ ಇರೋದು KSRTC ಬಸ್ ಸ್ಟ್ಯಾಂಡು, ಆ ಕಡೆ ಕಾಣಿಸ್ತಾ ಇರೋದು
BMTC ಬಸ್ ಸ್ಟ್ಯಾಂಡ್. ನೀವು ಇಲ್ಲಿರುವಂತ ಬಸ್ ಸ್ಟ್ಯಾಂಡ್ ಬಂದ್ರೆ ಕರ್ನಾಟಕದ ಯಾವ ಮೂಲೆಯಿಂದ ಯಾವ ಮೂಲೆಗಾದ್ರೂ ಹೋಗೋಕೆ ಬಸ್ಗಳು ಇಲ್ಲಿ ಸಿಗುತ್ತೆ. ನೋಡಿ, ಇದು ಬೆಂಗಳೂರಿನ BMTC ಬಸ್ ಸ್ಟ್ಯಾಂಡ್. ನೀವು ಇಲ್ಲಿಗೆ ಬಂದರೆ ಸೊ ಇಲ್ಲಿಂದ ಬೆಂಗಳೂರ ಯಾವ ಮೂಲೆಗಾದ್ರೂ ಬಸ್ ಸಿಗುತ್ತೆ ನಿಮಗೆ. ಬೆಂಗಳೂರಲ್ಲಿ ವಿಡಿಯೋ ಮಾಡೋದೇ ಮಜಾ. ಎಲ್ಲರೂ ನಮ್ಮನ್ನೇ ನೋಡ್ತಾರೆ, ಆದರೂ ಗ್ಯಾಪಲ್ಲಿ ಮ್ಯಾಪು ಹೆಂಗೋ ಒಂದು ಮಾಡ್ಕೊಂಡು ಬಂದ್ಬಿಟ್ಟೆ. ಗುರು, ವಿಡಿಯೋ ಹೆಂಗಿತ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ನಾ ಹೇಳಲ್ಲ, ಅದು ನಿಮ್ಮಿಷ್ಟ. ಚೆನ್ನಾಗಿದ್ರೆ ಲೈಕ್ ಮಾಡ್ತೀರಾ, ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ತೀರಾ. ಸೊ ಬೈ ದ ವೇ ಮ್ಯಾಟ್ರ್ ಮುಗಿಸ್ಬಿಡೋಣ. ನೀವು ಈ ವಿಡಿಯೋವನ್ನು ನೋಡಿದ ಸಮಯಕ್ಕಾಗಿ ಥ್ಯಾಂಕ್ ಯು.